ವಿಶೇಷ ಸೂಚನೆ. ಇದು ಸಂದರ್ಶನ ಅಲ್ಲ, ಇದು ಕೇವಲ ಮನೋರಂಜನೆಗೆ ಮಾತ್ರ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಮ್ಯಾಜಿಕ್ ಅಂತ ಎಚ್ಚರಾಗಿ ಸರ್ ನೀವು. ಎದ್ದಿದ್ದೀನಿ ಮೇಡಮ್, ನೀವು ಮಲಗಿಸ್ತಾ ಇದೀರ ನೋಡಿ, ನೋಡ್ತಾ ಇದ್ರೆ ನಂಗೆ ನಿದ್ದೆ ಬರ್ತಾ ಇದೆ. ಹೂವಿನ ಬಾಣದಂತೆ ಈ ಫುಲ್ ಎಚ್ಚರ ಆಗ್ತಾರೆ ಸರ್. ನಮ್ಮಿಬ್ಬರದ್ದು ಒಂದು ಕೋಡ್ ಇದೆ, ಅವ್ರು ಹಿಂಗ್ ನೋಡಿದ ತಕ್ಷಣ ನಂಗೆ ಅರ್ಥ ಆಗುತ್ತೆ. ಸ್ವಲ್ಪ ಡಿಪ್ರೆಷನ್ ನಿತಿನ್, ಸೀರಿಯಸ್ ಆಗಿ ನಾನು ಡಿಪ್ರೆಷನ್. ಕೋಡನ್ ಬಿಟ್ಕೊಡಂಗಿಲ್ಲ, ಮೀಡಿಯಾ ಮುಂದೆ ಬಿಟ್ಕೊಡ. ಅವರು ಟಾಪ್ ಸೀಕ್ರೆಟ್. ಅವರು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಾಡಿದ್ರೆ ಆಯ್ತು, ನಮಗೆಲ್ಲ ಗೊತ್ತಾಗೋಯ್ತು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಏನ್ ಮಾಡಿದೆ ಮೇಡಮ್? ಅವತ್ತು ಸ್ಟೇಜ್ ಮೇಲೆ ಹೂವಿನ ಬಾಣದಂತೆ ಹಾಡು ಹೇಳಿದ್ರು ಸರ್. 15 ವರ್ಷದಿಂದ ಮ್ಯಾಜಿಕ್ ಮಾಡಿದ್ದ ಸಾಂಗನ್ನ ಅವರೇ ಒಂದ್ಸತಿ ಗ್ರಾಫ್ನ ಇಳಿಸಿ ಹಾಡಿದ್ರು. ಅದನ್ನ ಹಾಡ್ಸಲ್ಲ ಸರ್ ಇವಾಗ. ಒಂದ್ ಲೈನ್ ಹೇಳಿದ್ರೆ ನಿದ್ದೆ ಹೋಗುತ್ತೆ. ಹುಡುಗಿ ದೇವತರ ಅವಳೆ. ಹೂವಿನ ಬಾಣದಂತೆ ಲೈನ್ ಬರ್ಲಿ ಸರ್, ಬರ್ಲಿ. ಪಾಪ ಅವಳು ನಿದ್ದೆಯಿಂದ ಎಚ್ಚರಾಗ್ಲಿ ಅಂತ ಹೂವಿನ ಬಾಣ ಬಿಟ್ರು ಎಚ್ಚರಾಗ್ತಿಲ್ಲ ಅವರು. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಶಿವಣ್ಣನ ಫೀಮೇಲ್ ವರ್ಷನ್ ಅಲ್ಲಿ ತೋರಿಸಿದ್ರಿ. ನಿದ್ದೆ ಮಾಡ್ತಿದ್ದಾರೆ ಸರ್, ಅದಕ್ಕೆ ಎದ್ದೇಳಿಸ್ತಿದ್ದೀನಿ. ಹೂವಿನ ಬಾಣದಂತೆ ಎದ್ದೇಳಿ. ಒಳ್ಳೇದ್ ಮಾಡ್ತದ ಶಿವಣ್ಣ ಅವ್ರನ್ನ ನಿದ್ದೆ ಇಲ್ಲ, ಫೀಮೇಲ್ ಸರ್. ನಂಗೆ ನಿದ್ದೆ ನಿಜವಾದ ನಿದ್ದೆ ಬರ್ಸ್ತಾ ಇದೀರ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಏನ್ ಕೇಳಿದ್ರೆ ನಿಮ್ ಕಣ್ಣು ನೋಡಿದ್ರೆ ನಂಗೆ ನಗು ಬರ್ತಾ ನೆನ್ನೆ ಟ್ರೈಲರ್ ಲಾಂಚ್ ಮಾಡಿದೀವಿ. ಆ ಟ್ರೈಲರ್ ಲಾಂಚ್ ಅಲ್ಲಿ ಒಂದು ಹಾಲೋಗ್ರಾಮ್ ಅಂತ ಮಾಡಿದ್ವಿ. ಆ ಹಾಲೋಗ್ರಾಮ್ ನ 2 days ಇಂದ ಮಾಡಿದೀನಿ. ಅದು ಸರ್ ನಂಗೆ ಅದು ಈಗ ಸರಿ. ಈಗ ಸರಿ, ಒಂದು 5 ನಿಮಿಷ ಮಲ್ಕೊಂಡು ಮತ್ತೆ ನಾನು ಮಲ್ತಾ ಇದ್ದೀನಿ ನನ್ಗೆ ಗೊತ್ತಾನೆ. ಅವಾಗಿಂದ ನನಗೆ ಬರೋದು. ಹೇಳಿ ಸರ್, ಹೇಳಕ್ ಬಂದ್ರೆ ಮಲ್ಗಿದ್ರ ಅವರು ನೋಡಿ ಕರೆಕ್ಟ್ ಆಗಿ ಹೇಳ್ತೀನಿ, ಡಿಸ್ಟರ್ಬ್ ಮಾಡಬೇಡಿ. ಇಲ್ಲ ಸರ್, ಅಟೆನ್ಷನ್. ನಾನು ಹೇಳ್ಬೇಕಾದ್ರೆ ನೀವು ಯಾಕೆ ಹಿಂಗೆ ಬಂದು ಸುಮ್ಮನೆ ಇರ್ಬೇಕು ನೀವು ಅಂತ. ಅಣ್ಣ ಬಂದು ಎಕ್ಸ್ಟ್ರಾರ್ಡಿನರಿ ಆಗಿ ಆ ಕ್ಯಾರೆಕ್ಟರ್ನ ವೆನ್ ಐ ಎಕ್ಸ್ಪ್ಲೇನ್ ಹಿಮ್. ಕೂತ್ಕೊಳ್ಳಿ ಸರ್. ನನಗೆ ಒಂದ್ಸಲ ಕ್ಯಾಮ್ರಾ ನೋಡಿ, ಒಂದ್ಸಲ ಝೂಮ್ ಹಾಕಿ ಸರ್. ಇದು ಹಂಗೆ ಒಂದು ನಿಮಿಷ ಹಂಗೆ ಬನ್ನಿ. ಕಣ್ಣು ಅದಾಗ್ಬಿಡ. ಏನಾಗಿದೆ? ಇಲ್ಲ ಎಲ್ಲ ಸರಿ ಇದೆ. ಸೊ ಅದನ್ನ ಎಲ್ಲ ಸೇರಿದ್ರೆ ಖಂಡಿತವಲ್ಲೂ ಎಷ್ಟು ಎಫರ್ಟ್ ಆಗ್ತಾ ಇದ್ರ ಮಾತಾಡಕ್ಕೆ ಅನ್ನೋದಷ್ಟೇ ಪಾಪ ನಿದ್ದೆಯಲ್ಲಿ. ಸರ್ ಈಗ ಒಂದು ಪ್ರಾಮಿಸ್ ಮಾಡಿ ಸರ್. ಇಲ್ಲ ನೋಡಿ, ನಿದ್ದೆ ಮಾಡ್ಬೇಡಿ, ಎದ್ದೇಳಿ. ನನಗೆ ಡೌಟ್ ಆಗ್ತದೆ, ನಾನು ಎದ್ದಿದ್ದೀನ ಮಲಗಿದ್ದೀನ? ಕನ್ಸಲ್ಲ ಸರ್, ಇದು ನನ್ಸು ನಿಜ ಸರ್. ನಾನು ಎದ್ದಿದ್ದೀನ ನಿಜ ಸರ್, ಎದ್ದಿದ್ದೀನಿ. ಅಂದ್ರೆ ಒಂಥರ ಸಾವಿರ ಮಳೆ ಬರುವ ಹಾಗಿದೆ. ಆದ್ರೆ ನಾವು ಮಾತ್ರ ಸೂಪರ್ ಲೊಕೇಶನ್, ಸೂಪರ್ ಆಗಿರೋ ವೆದರ್ ಅಲ್ಲಿ 3 ಜನ ಒಟ್ಟಿಗೆ ಒಂದ್ ಫ್ರೇಮ್ ಅಲ್ಲಿ ನಿಂತಿದ್ವಿ. ಅಲ್ಲಿ ನೋಡಿ ನಮ್ ಸರ್ ನೋಡಿ ಅಲ್ಲಿ. ಹಾಯ್ 45 ರೆಡಿನಾ 45ಗೆ? ಅಯ್ಯೋ ಪಾಪಚಿ, ಅವರು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಸರ್ ನೋಡ್ಬಿಟ್ಟು. ಎನಿವೇಸ್, ಈಗ 45 ಒಂದು ಬ್ಯೂಟಿಫುಲ್ ಮ್ಯಾಜಿಕ್ ನ ನಿನ್ನೆ ನಾವು ನೋಡಿದೀವಿ ಸರ್. ಈಗ ಚಿನ್ನದ ತಟ್ಟೆಯಿಂದ ಬಾಳೆ ಎಲ್ಲ ಬಂದಂಗ ಆಗ್ಬಿಟ್ಟಿದೆ ನನಗೆ. ಏನೋ ನಾವು ಪ್ಲಾನ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಇಲ್ಲಿ ಬಂದು ನಿಂತ್ಕೊಂಡಿದೀವಿ ಸರ್. ಅದಕ್ಕೆಲ್ಲ ಕಾರಣ ಅವರೇ ಸರ್. ಹೇಳಿ ಸರ್, ಏನ್ ಹೇಳ್ಬೇಕು ನನಗೆ? ಅವ್ರಿಗೆ ಏನ್ ಗೊತ್ತಿದೆ? ಅವರಿಗೆ ಇದೆಲ್ಲ ಹೊಸದು. ಅವರಿಗೆ ಸ್ಟುಡಿಯೋ ಒಳಗೆ ಮ್ಯೂಸಿಕ್ ಕಂಪೋಸ್ ಮಾಡಿ ಅಭ್ಯಾಸ. ಈಗ ಫಸ್ಟ್ ಟೈಮು ಒಂದ್ 4 ಗಂಟೆ ಬೆಳಿಗ್ಗೆಯಿಂದ ಕೂತಿದ್ದಾರೆ. ಈಗ ಸರ್ ಇನ್ನೂ ಮುಗಿಲಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಇವ್ರಿಗೆ ಇಂಟರ್ವ್ಯೂ ಕೊಟ್ಟು ನಿಮಗೆ ಅಭ್ಯಾಸ ಆಗ್ಬಿಟ್ಟಿದೆಲ್ಲ ಸರ್? ನನಗೆ ಅಭ್ಯಾಸ ಆಗಿದೆ. ನನಗೆ ಗೊತ್ತು ನಾನು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಎಷ್ಟಿರುತ್ತೆ ಅದೆಲ್ಲ ಗೊತ್ತು. ಸರ್ ಈಗ ರೆಡಿ ಆಗ್ತವ್ರೆ. ನೆಕ್ಸ್ಟ್ ಸಿನಿಮಾ ಅಷ್ಟೊತ್ತಿಗೆ ಓಡ್ತಾ ಇರ್ತಾರೆ. ಸರ್ ಆಕ್ಚುಲಿ ಏನ್ ಗೊತ್ತಾ, ನಿಮ್ಮನ್ನ ಬರೀ ಕಂಪೋಸರ್ ಅನ್ಕೊಂಡಿದ್ವಿ. ನಿಮ್ಮೊಳಗೆ ಇಷ್ಟೊಂದು ದೊಡ್ಡ ಕಥೆಗಾರ ಇದ್ದಾನೆ ಅಂತ ದೇವರಾಣೆಗೂ ಗೊತ್ತಿರ್ಲಿಲ್ಲ.
ಇದು ಹಾರ್ಟ್ ಬೀಟ್ ಹೆಚ್ಚು ಕಮ್ಮಿ ಆದಾಗ ಸೃಷ್ಟಿಯಾಗಿದ್ ಕತೆನಾ ಅಂತ. ಸರ್ ಏನ್ ಅಲ್ಲ ಮಾಡೋದು? ಕಮ್ ಬ್ಯಾಕ್. ಬಂದೆ ಇಲ್ಲ ಸರ್ ಇಲ್ಲಿದಾಯ್ತು. ಲೊಕೇಶನ್ ಶಿಫ್ಟ್, ಇಲ್ಲಾಂದ್ರೆ ಇಲ್ಲಿ ಬರೀ ಆಟೋಗ್ರಾಫ್ ಕೊಡ್ಬೇಕಾಗುತ್ತೆ, ನನ್ನ ಇಂಟರ್ವ್ಯೂ ಆಗಲ್ಲ. ಸೊ ಬನ್ನಿ ಲೊಕೇಶನ್ ಶಿಫ್ಟ್ ಮಾಡ್ಬಿಡೋಣ, ಕಮಾನ್.